ಇದನ್ನ ಹೆಂಗ್ ಮಾಡ್ಬೇಕಂತಂದ್ರೆ ಇದನ್ನ ಹೆಂಗೆ ಇದು ಒಂದು ಸೀಲ್ ಇರ್ತೈತಿ, ಒಂದು ರೌಂಡ್ ಸ್ಮೆಲ್ ನೋಡಿರ್ತೀರಿ ಏನಿದೆ ದೂರಿಂದ ನೋಡ್ರಿ ಸರಿ ಅಲ್ಲಿ ಫೋಟೋ ಹಿಂಗೆ ಒಂದೇ ನಿಮಿಷ ಅಲ್ಲ ಒಂದೇ ನಿಮಿಷ ಓಕೆ ನೆಗಡಿ ಆಧಾರ ನೋಡ್ರಿ ಅದಕ್ಕೆ ಏನ್ರ ಎದ್ರದ್ರಿ ಇದು ಇದ್ರೊಳಗೆ ಇದನ್ನ ಹೆಂಗೆ ಹಾಕ್ಬೇಕಂದ್ರೆ ಇದಕ್ಕೆ ಪೆನ್ ಕೊಡ್ರಿ ಯಾರ್ರಿ ಓಪನ್ ಐತೆ ಪೆನ್ ಇದೆ ಓಪನ್ ಆಯ್ತಾ? ಓಕೆ, ಇದು ಹೆಂಗ್ ರೇಷಿಯೋ ಅಂದ್ರೆ ಡ್ರಮ್ ನೀಲಿ ಡ್ರಮ್ ಇರ್ತಲ್ಲ ಗ್ಲಿಸರಿನ್ ಡ್ರಮ್ 200 ಲೀಟ್ರ್ ನೀಲಿ ಡ್ರಮ್ 200 ಲೀಟ್ರ್ ಅದು ಸುಮ್ಮನೆ ಬ್ಯಾರಲ್ ಬರ್ತಿದ್ವಲ್ಲ ಅವು 200 ಲೀಟ್ರ್ ಇತ್ತಂದ್ರೆ ಇಂಥವು 2 ಬಕೆಟ್ ಎರಡು 100 ಲೀಟ್ರಿಗೆ 1 ಲೀಟರ್ ಇದನ್ನ ಪರ್ ಲೀಟರ್ ಒಂದು ml. ಈಗ ಈ ಜಗ್ಗಿ ಎಷ್ಟೈತಿದೆ ಜಾರು 5 ಲೀಟ್ರ್ ಐತ್ರಿ. 5 ಲೀಟ್ರಿಗೆ ಎಷ್ಟು ಹಾಕ್ಬೋದು? 5 ml. 5 ml ಹಾಕಿದ್ರು ನಡೀತೈತಿ, 10 ml ಹಾಕಿದ್ರು ನಡೀತೈತಿ. ಕೆಟ್ಟ ಏನಾಗೋದಿಲ್ಲ, ಅದು ಕುಡಿದ್ರು ಏನಾಗೋದಿಲ್ಲ. ಇಷ್ಟು ಕೆಟ್ಟ ವಾಸ ಬರ್ತೈತಿಲ್ಲ, ಕುಡಿದ್ರು ಏನಾಗೋದಿಲ್ಲ, ವಿಷಯ ಅಲ್ಲ. ಅಲ್ಲ ಅದಕ್ಕೆ ಇದು ಪ್ರೈವೇಟ್ದಾಗೂ ಸಿಗ್ತೈತಿ, ಗೌರ್ಮೆಂಟ್ದಾಗೂ ಸಿಗ್ತೈತಿ. ಆದಷ್ಟು ಗೌರ್ಮೆಂಟ್ದಾಗ ತೋರಿ. ಯಾಕಪ್ಪ, ಇದು ತೋಟಗಾರಿಕೆ ಇಲಾಖೆ ಅದು ಬೆಳಗಾವ್ದಾಗ ಜೈವಿಕ ಕೇಂದ್ರ ಅಂತಿದೆ. ಈಗ ಇದಕ್ಕೆ ಹಿಂಗೆ ಇದು ಡ್ರಮ್ದಾಗ ಹಾಕ್ಬೇಕಾರೆ ಇದು ಹೋಲ್ ಇದೆ ಅಂದರೆ ಇದು ಒಬ್ರು ಯಾರು ಏನು ಮಾಡಿದ್ರೆ ಕೆಳಗೆ ಅದು ಹೋಲ್ ಮುಚ್ಚಿ ಇನ್ನೊಬ್ಬರು ಸರ್ ಹಾಕ್ಲೇನ್ರಿ? ಅದು ಪೂರ್ತಿ ಬಡಿಬೇಕಾದ ಸೀಲ. ಇದ್ರದ್ದು ಎಕ್ಸ್ಪೈರ್ ಡೇಟ್ 6 ತಿಂಗಳು ಇರ್ತೈತಿ. 6 ತಿಂಗಳು ಇರ್ತೈತಿ. ಓಕೆ ಈಗ ಇದಕ್ಕೆ ಹಾಕ್ರೆ ಸಾಕು. ಇನ್ನೊಂದು ಸ್ವಲ್ಪ ಹಾಕಿ ಸರ್. ಸ್ಟಾರ್ಟ್ ಮಾಡ. ಟೈರ್ ಮುಚ್ಚಿಬಿಡು ಸಾಕು. ಸರಿ ಮುಚ್ಚಿ. ಓಕೆ, ಇದು ಬೇರೆ ಕೊಡ್ಬೇಕಿಲ್ಲ, ಎಲ್ಲಿ ಮ್ಯಾಗಲ್ಲ, ಬೇರೆ ಮ್ಯಾಗಲ್ಲ ಬಂಡಲ್ಲ ಒಂದು ಹಾಕ್ರಿ. ಚಪ್ಪಾಳೆ ನೋಡ್ರಿ. ಇದು ಮಾಡಿ 3 ದಿವಸ ಇಡಬೇಕು ಮನ್ಯಾಗ. ಒಮ್ಗಿಲ್ಲೇ ಹೊಲಕ್ಕೆ ನಾಟಿ ಮಾಡಬಾರ್ದು. 3 ದಿವಸ ಮೊದಲೇನ ಮಾಡ್ಬೇಕು, ಯಾಕಂದ್ರೆ ಅದು ಬೇರೆ ಎಲ್ಲ ತೆಕ್ಕೋಬೇಕು. ಇದು ರೋಗ ಬರ್ದಂಗೂ ಮಾಡ್ತೈತಿ, ಟಾನಿಕನ್ನು ಕೊಡ್ತೈತಿ. ಅರ್ಥಾಯ್ತು? ಯಾರೋ ರೈಜೋಬೇಮ್ ಅಂತಿದ್ವಿ. ರೈಜೋಬೇಮ್ ದ್ವಿದಳ ಧಾನ್ಯಗಳಿಗೆ ಅದನ್ನ ಸಿ ಟ್ರೀಟ್ಮೆಂಟ್ ಹಾಕೋದು. ದ್ವಿದಳ ಧಾನ್ಯಗಳಿಗೆ ರೈಜೋಬೇಮ್, ಆಮೇಲೆ ಈ ಕಡೆ ರೈಜೋಬೇಮ್ ತೊಗರಿಗೆ ಇದು ಮಾಡಿ 6 ಎಕರೆ ತೊಗರಿ ಒಳಗೆ 48 ಕ್ವಿಂಟಲ್ ಬೆಳೆದೀನಿ. 3 ಚೀಲ ಇಟ್ಕೊಂಡು 48 ಕ್ವಿಂಟಲ್ ಮಾರಕ್ಕೆ ಬರುತ್ತೆ. ಮತ್ತೆ ಏನು ಗೊಬ್ಬರ ಹಾಕ್ಲಾರ, ಬೀಜೋಪಚಾರ ಮಾಡಿದ್ರೆ 20% ಎಕ್ಸ್ಟ್ರಾ ಬರುತ್ತೆ. ರೈಜೋಬೇಮ್
ICU ಇದ್ರೊಳಗೆ ಬಾಗಲಕೋಟೆ ಧಾರವಾಡ ವಿಶ್ವವಿದ್ಯಾಲಯ ಇತ್ತಲ್ಲ, ಮತ್ತು ಪಲ್ಸ್ ಮ್ಯಾಜಿಕ್ ಅಂತ ಬರ್ತೈತಿ ಅದಕ್ಕೆ. ಪಲ್ಸ್ ಮ್ಯಾಜಿಕ್ ಅಂದ್ರೂ ಅದು ಟಾನಿಕ್ ಮತ್ತು ರೋಗ ಬರ್ಲಾರ್ದಂಗೆ ನೋಡ್ಕೊತೈತಿ ರೀ. ಅದ್ರೊಳಗೆ ನೀವು ಬೇವಿನ ಎಣ್ಣೆ ಸೇರಿಸಿ ತೊಗರಿಗೆ ಅದು ನೀವು ಹೊಡ್ಕೊಂಡ್ರಿ ಅಂದ್ರೆ 20%. ಈಗ ಒಂದು ವೇಳೆ ಈಗ ಉದಾಹರಣೆ, ಈಗ ನೀವು ಈ ಸಸಿ ನಾಟಿ ಮಾಡೋದು ಬರ್ತಿತ್ತಲ್ಲ ಕೆಲವೊಂದು, ಡೈರೆಕ್ಟ್ ಬೀಜ ಹಾಕಂಗಿಲ್ಲ. ತರಕಾರಿ 99% ಎಲ್ಲ ಸೀಡ್ಲಿಂಗ ಬರ್ತಾವೆ, ಅಂದರೆ ಸಸಿಗಳೇ ಬರ್ತಾವೆ ತರಕಾರಿ. ಕರೆಕ್ಟಾ? ಕರೆಕ್ಟ್. ಹಾಂ, ಕೆಲವೊಂದು ಬೀಜ ಬರ್ತಾವೆ. ಇದನ್ನು ಬೀಜೋಪಚಾರ ಮಾಡಿದ್ರೆ ನಾಳೆ ಮಾಡಿಕೊಡ್ತೀನಿ ಬೀಜೋಪಚಾರ, ಯಾಕಂದ್ರೆ ಅದಕ್ಕೆ ಗಂಜಿ ಬೇಕು. ಈಗ ಮೆಸ್ದಾಗ ಈಗ ಮಾಡಿ ಹಾಕಿರ್ತಾರೆ. ಇಲ್ಲ ಸರ್, ಜಲದ ನೀರು ಅಲ್ಲ, ಜಲದ ನೀರು ಇದನ್ನಾದ್ರೆ ಈಗ ನೀವು ಬೀಜಾಮೃತ ಅಂತ ಮಾಡ್ತೀರಿ, ಗೊತ್ತೈತ್ರಿ? ಬೀಜಾಮೃತ ಅಂದ್ರೆ ಏನಂದ್ರೆ ಹೆಂಡಿ ಮತ್ತು ಏನು ಆಕಳದ ಗೋಮೂತ್ರ, ಗಜ್ಜಲ, ಬೆಲ್ಲ ಹಾಕ್ತಾರೆ. ಕಡ್ಲಿ ಹಾಕಾಗಲ್ಲ. ಬೀಜಾಮೃತ ಬೇರೆ, ಜೀವಾಮೃತ ಬೇರೆ, ಪಂಚಗವ್ಯ ಬೇರೆ. ನೋಡ್ರಿ ಇಲ್ಲಿ ಇದ್ರೊಳಗೆ ಬರೀ ಜೀವಾಮೃತ ಅಂತ ಅರ್ಧಲಾಕ್ ಹೋಗ್ಬಿಡ್ರಿ. ಒಂದು 6 ಥರದ ವಿಚಾರಗಳಾದ್ರ. ಪಂಚಗವ್ಯ ಅಂದ್ರೆ ಯಾರ್ಯಾರು ಗೊತ್ತೈತ್ರಿ? ಏನೇನು ಕುಡಿಸ್ತಾರ್ರಿ? ಹಾಲಲ್ರಿ, ಸೊಣ್ಣ 1 ಲೀಟ್ರ್ ಹಾಲು ತೊಗೊಂಡ್ರೆ ಅದಕ್ಕೆ 2 ಲೀಟ್ರ್ ಮೊಸರು ಹಾಕ್ತಾರೆ. ಇಲ್ಲ ಈ ತುಪ್ಪ ಎಷ್ಟು ತೊಗೋತೀರಿ ಅದ್ರ 2 ಪಟ್ಟು ಹೆಚ್ಚಾಕೋತ ಹೋಗತ್ತೆ. 1 kg ತುಪ್ಪ ತೊಗೊಂಡ್ರೆ 2 kg ಹಾಲು ಬೇಕು. 2 kg ಹಾಲು ತೊಗೊಂಡ್ರೆ 3 kg ಮೊಸರು ಬೇಕು. ಹಿಂಗೆ ಅದನ್ನೆಲ್ಲ ಕುಡ್ಸಾಕ ನೋಡ್ರಿ. ಇಲ್ಲಿ ಈಗ ನಾವು ತಿನ್ನೋತ್ನ್ಯಾಗೂ ತುಪ್ಪ ಮೊಸರು ತಿನ್ನಬಾರ್ದು.